ಬಸವಾಪುರದ ತಿಮ್ಮಪ್ಪ ಅನ್ನೋರು ಇವತ್ತು ಬೆಳಗಿನ ಜಾವ ಅವರ ತೋಟದ ಹತ್ರ ಇರುವಂಥ ಕಾಡತ್ರ ಆ ಕಡೆ ಹೋದಾಗ ಆಕಸ್ಮಿಕವಾಗಿ ಒಂದು ಒಂಟಿ ಸಲಗ ಅಲ್ಲಿ ಕಾಡಾನೆ ಬಂದಿದ್ದು ಗೊತ್ತಿರಲಿಲ್ಲ. ಅಲ್ಲಿ ಜೊತೆಗೆ 2-3 ಜನ ಇದ್ದರೆ ಅಂತ ಅವರು ಆ ಸಂದರ್ಭದಲ್ಲಿ ಸಡನ್ಲಿ ಅಟ್ಯಾಕ್ ಮಾಡಿದೆ. ತಪ್ಪಿಸೋಕ್ಕಾಗಿಲ್ಲ. ನಿಜವಾಗಲೂ ಅದು ಇವತ್ತು ಅವರು ಆನೆ ತುಳಿದಾಕಿ ಶವ ಆಗಿದ್ದಾರೆ. ಭಾಳ ದುಃಖ ಆಗುತ್ತೆ. ಯಾಕೆಂದರೆ ಒಂದು ಬಡ ಕುಟುಂಬ ಅದು. ಆ ಕುಟುಂಬದಲ್ಲಿ ಆಧಾರ ಅವರೇ ಆಗಿದ್ದರು. ಈಗ ಮಗನೂ ಇದ್ದಾನೆ, ಅವನಿಗೂ ಅಷ್ಟೊಂದು ಇಲ್ಲ, ಮಾಹಿತಿಗಳಿಲ್ಲ. ಕುಟುಂಬದಲ್ಲಿ ಅಷ್ಟೊಂದು ಪ್ರಗತಿ ಏನು ಹೊಂದಿಲ್ಲ. ಅವರು ಸಣ್ಣ ಮನೆ ಇದೆ. ಆದರೆ ಅವ್ರ ಬದುಕಿಗೆ ಅವನು ಆಶ್ಚರ್ಯ ಆಗಿದ್ದ. ಯಾಕೆ ಹಿಂಗಾಯಿತು ಗೊತ್ತಿಲ್ಲ, ಭಾಳ ಬೇಜಾರಾಗುತ್ತೆ. ಹಾಗಾಗಿ ಈಗ ಫಾರೆಸ್ಟ್ ಇಲಾಖೆಯವರಿಗೆಲ್ಲ ಕರೆದು ಮಾಜೂರು ಮಾಡಿ ಪೊಲೀಸ್ ಇಲಾಖೆಯವರೆಲ್ಲ ಮಾಡಿದ್ದಾರೆ. ಸರ್ಕಾರದಿಂದ ಏನು ಬರಬೇಕು ಇಲಾಖೆಯವರಿಗೆ ಹೇಳಿದ್ದೀವಿ. ಇಲಾಖೆಯವರು ಅದನ್ನು ತಕ್ಷಣ ಮಾಡಿಕೊಳ್ಳಿಕ್ಕೆ ಅವರೆಲ್ಲ ಒಪ್ಕೊಂಡಿದ್ದಾರೆ. ಈಗ ಅವರೇ ಇಲಾಖೆಯವರೇ ಮಾಡಬೇಕು. ಈಗ ಎಲೆಕ್ಷನ್ ಇರೋದ್ರಿಂದ ನಾವೇನು ಹೇಳಿ ಮಾಡೋಕ್ಕೆ ಬರೋದಲ್ಲ. ಡಿಪಾರ್ಟ್ಮೆಂಟವರು ಅದೆಲ್ಲ ಮಾಡ್ತಾರೆ. ಮತ್ತು ಡಿಪಾರ್ಟ್ಮೆಂಟವ್ರು ಎಲ್ಲರಿಗೂ ಹೇಳಿದ್ದೇವೆ, ಎಲ್ಲರಿಗೂ ಊರಿನವರೆಲ್ಲ ಹೇಳಿದ್ದಾರೆ. ಈ ಆನೆ ಓಡಿಸ್ಲಿಕ್ಕೆ ಕೂಂಬಿಗೆ ಏನು ಮಾಡ್ತಾರಲ್ಲ, ಅದು ಏನು ಅದಕ್ಕೆ ಎಲ್ಲ ವಲಯದಿಂದ ಕರೆಸಿ ಅದನ್ನು ಎಲ್ಲರೂ ಸೇರಿ ಇವತ್ತು ಮಾಡಬೇಕು ಅಂತ ಹೇಳಿದ್ದೀನಿ. ಆನೆ ಎಲ್ಲಿಗೆ ಅದನ್ನು ಓಡಿಸ್ಬೇಕಂತಲೂ ಸಹ ಹೇಳಿದ್ದೀನಿ. ಗ್ರಾಮಸ್ಥರಿಗೆ ಹೇಳಿದ್ದೀನಿ, ಕಾಡು ಕಡೆ ಸದ್ಯಕ್ಕೆ ಯಾರು ಹೋಗಬೇಡಿ, ಸ್ವಲ್ಪ ಜನ ಕಾಡು ಕಡೆ ಹೋಗಬೇಡಿ, ಭಯ ಇದೆ. ಯಾಕಂದರೆ ಒಂದು ಆನೆ ಒಂದು ಸರಿ ಯಾರು ಅಟ್ಯಾಕ್ ಮಾಡಿದರೆ ಅದು ಮತ್ತೆ ಮಾಡ್ತಾ ಇರುತ್ತೆ. ಅದರಿಂದ ಒಂಟಿ ಸಲಗ ಇದ್ದಂಥ ಸಂದರ್ಭದಲ್ಲಿ ಯಾರೂ ಹೊರಗಡೆ ಹೋಗಬೇಡಿ, ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಅಂತಲೂ ಹೇಳಿದ್ದೀನಿ. ಅವ್ರಿಗೆಲ್ಲರಿಗೂ ಮನವರಿಕೆ ಮಾಡಿದ್ದೀನಿ. ಮತ್ತು ಡಿಪಾರ್ಟ್ಮೆಂಟವ್ರು ಅದು ಓಡಿಸ್ಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಪಟ್ಟಂತ ಹೇಳಿದ್ದಾರೆ. ಇದು ಭಾಳ ನೋವಿನ ಸಂಗತಿ. ಇದರಿಂದ ಸರ್ಕಾರದಿಂದ ಏನಾಗಬೇಕು ಅವರಿಗೆ ಪರಿಹಾರ ಅದನ್ನು ಸರ್ಕಾರದ ಬರೋಕ್ಕೆ ಕೊಡಿಸ್ಲಿಕ್ಕೆ ಹೇಳಿದೆ.